ಬೈಲಹೊಂಗಲ ತಾಲೂಕಿನ ಮರಕುಂಬಿ ಗ್ರಾಮದ ಇನಾಮದಾರ್ ಸಕ್ಕರೆ ಕಾರ್ಖಾನೆಯ ಬಾಯ್ಲರ್ ಬ್ಲಾಸ್ಟ್ ಆಗಿ 7 ಜನ ಮೃತಪಟ್ಟಿದ್ದಾರೆ. ಕಾರ್ಖಾನೆಯ 3 ಮೇಲೆ ಕೇಸ್ ದಾಖಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಹೇಳಿದರು. ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕಾರ್ಖಾನೆಯವರು ಮುಂಜಾಗ್ರತಾ ಕ್ರಮ ವಹಿಸಬೇಕಾಗಿತ್ತು. ಅದರ ವೈಫಲ್ಯದಿಂದ ಈ ದುರ್ಘಟನೆಯಲ್ಲಿ ಕಾರ್ಖಾನೆಯ 3 ಮೇಲೆ ಕೇಸ್ ದಾಖಲಿಸಲಾಗಿದೆ. ನಿನ್ನೆ ಮಧ್ಯಾಹ್ನ ಬೈಲಹೊಂಗಲ ತಾಲೂಕಿನ ಮರಕುಂಬಿಯಲ್ಲಿರುವ ಇನಾಮದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ವಾಲ್ನಲ್ಲಿ ತಾಂತ್ರಿಕ ದೋಷ ಉಂಟಾಗಿತ್ತು. ದೋಷ ಸರಿಪಡಿಸುವ ವೇಳೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದೆ ಕೆಲಸ ನಡೆಸಿದ ಪರಿಣಾಮ ವಾಲ್ ಒಡೆದು ಬಿಸಿ ಪದಾರ್ಥ 8 ಕಾರ್ಮಿಕರ ಮೇಲೆ ಚೆದುರು ಬಿದ್ದಿದೆ. ಘಟನೆಯ ನಂತರ ಗಾಯಗೊಂಡ ಎಲ್ಲರನ್ನ ತಕ್ಷಣ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು ಎಂದರು. ಚಿಕಿತ್ಸೆಗಾಗಿ ಕರೆದೊಯ್ಯುವ ಮಾರ್ಗದಲ್ಲೇ ನಿನ್ನೆ 3 ಕಾರ್ಮಿಕರು ಮೃತಪಟ್ಟಿದ್ರು. ಉಳಿದ 5 ಜನರಿಗೆ ಚಿಕಿತ್ಸೆ ಮುಂದುವರೆದಿದ್ದು ಅವರಲ್ಲಿ ಇಂದು 4 ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಇದರಿಂದಾಗಿ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಒಟ್ಟು 7ಕ್ಕೆ ಏರಿಕೆಯಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಿಸಲಾಗಿದ್ದು ತನಿಖೆ ಮುಂದುವರೆದಿದೆ. ಕಾರ್ಖಾನೆಯಲ್ಲಿ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಪಾಲಿಸದೆ ಕೂಲಿ ಕಾರ್ಮಿಕರಿಗೆ ಸರಿಯಾದ ಸೇಫ್ಟಿ ಒದಗಿಸದಿರುವುದು ದುರಂತಕ್ಕೆ ಕಾರಣವಾಗಿದೆ. ಈ ಸಂಬಂಧ ಕಾರ್ಖಾನೆಯ ಜನರಲ್ ಮ್ಯಾನೇಜರ್ ಸೇರಿ 3 ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಎಂದರು. ತನಿಖೆಯಲ್ಲಿ ಮುಖ್ಯ ಕಾರಣ ಅವರು ಏನು ಹೇಳಿರ್ತಾರೆ ಅಂದ್ರೆ ಲೋಪಗಳು ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡಿರಬೇಕಾಯಿತು. ಅಟ್ಲೀಸ್ಟ್ ಇಂಥ ಒಂದು ಕಾನ್ಸಂಟ್ರೇಟೆಡ್ ಶುಗರ್ ಇದೆಲ್ಲ ನಾವು ಹ್ಯಾಂಡಲ್ ಮಾಡೋ ಸಂದರ್ಭದಲ್ಲಿ ಶುಗರ್ ಫ್ಯಾಕ್ಟ್ರಿಯನ್ನು ಅಡ್ಮಿನಿಸ್ಟ್ರೇಟ್ ಮಾಡುವವರು ಮತ್ತು ಟೆಕ್ನಿಕಲ್ ಟೀಮ್ ಇಂಜಿನಿಯರ್ಸ್ ಇವರೆಲ್ಲ ಅಲ್ಲಿ ಕೂಲಿ ಕಾರ್ಮಿಕರಿಗೆ ಸರಿಯಾದ ರೀತಿಯಲ್ಲಿ ಒಂದು ಸೇಫ್ಟಿ ಪ್ರಿಕಾಷನ್ಸನ್ನು ಕೊಟ್ಟಿರಬೇಕು ಅಂತ ಹೇಳಿ ಯಾರ್ಯಾರೆಲ್ಲ ಕೊಟ್ಟಿಲ್ಲ, ಜನರಲ್ ಮ್ಯಾನೇಜರ್ ಟೆಕ್ನಿಕಲ್ ಹೆಡ್ ಸುಬ್ಬರತ್ನ ಮಂದ್ರ ಒಬ್ಬರ ಹೆಸರು ಮತ್ತು ಪ್ರವೀಣ್ ಕುಮಾರ್ ಜನರಲ್ ಮ್ಯಾನೇಜರ್ ಇಂಜಿನಿಯರಿಂಗ್ ಹೆಡ್ ಮತ್ತು ವಿನೋದ್ ಕುಮಾರ್ ಜನರಲ್ ಮ್ಯಾನೇಜರ್ ಪ್ರಾಸೆಸಿಂಗ್. ಸೊ ಇಂಥ 3 ಜನ ಮೇಲ್ಗಡೆ ಈಗ ದೂರು ಕೊಟ್ಟಿದ್ದಾರೆ. ದೂರನ್ನು ಸ್ವೀಕರಿಸಿ ಎಫ್ಐಆರ್ ಕೂಡ ಮಾಡಲಾಗಿದೆ. ಈ ಒಂದು ಅಪಘಾತದಲ್ಲಿ ಈಗ ನಾವು ಕೂಡ ತಕ್ಷಣ ಒಂದು ಜೀವನ ಉಳಿಸುವುದಕ್ಕೆ ಪೊಲೀಸ್ ಇಲಾಖೆಯಿಂದ ಗ್ರೀನ್ ಕಾರಿಡಾರ್ ಮಾಡಿ ಪೊಲೀಸ್ ಎಸ್ಕಾರ್ಟ್ ಮಾಡಿ ಬಾಡಿಯನ್ನು KLE ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಪ್ರಯತ್ನ ಮಾಡಿದ್ದೀವಿ. ಆದರೆ ಕೂಡ ಈಗ 7 ಜನ ಮೃತಪಟ್ಟಿರ್ತಾರೆ. ಯಾರು ಮುಂದುವರೆದು ಸೊ ಇದರಲ್ಲಿ ಪರಿಹಾರ ಬಗ್ಗೆ ಇನ್ಶೂರೆನ್ಸ್ ಇರುತ್ತದೆ ಮತ್ತು ಪರಿಹಾರ ಅದು ಫ್ಯಾಕ್ಟ್ರಿಯಲ್ಲಿ ನೆಗೋಷಿಯೇಟ್ ಮಾಡಿ ಏನು ಕೊಡ್ತಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಿಲ್ಲ. ಈಗ ಇದಕ್ಕೆ ಜವಾಬ್ದಾರಿ ಒಂದು ಟೀಮ್ ಇರ್ತದೆ. ಅಂದರೆ ಯಾರ್ಯಾರು ಜವಾಬ್ದಾರಿ ಅಂದರೆ ಪ್ರೈಮ ಫೇಸಿ ನಮಗೆ ಇಮಿಡಿಯೇಟ್ಲಿ ಯಾರು ತಕ್ಷಣ ಕ್ರಮ ಕೈಗೊಳ್ಳಬೇಕಂದ್ರೆ ಒಂದು ಕೆಲಸ ಮಾಡಬೇಕಾಗಿರುವ ಸಂದರ್ಭದಲ್ಲಿ ಟೆಕ್ನಿಕಲ್ ಟೀಮ್ದು ಇಮಿಡಿಯೇಟ್ ರೆಸ್ಪಾನ್ಸಿಬಿಲಿಟಿ, ಅಲ್ಟಿಮೇಟ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಇನ್ನೊಂದು ಬರ್ತದೆ. ಸೊ ಅವ್ರದ್ದು SOP ಇಂತಹ ಒಂದು ಘಟನೆ ಆಗುವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅವರು ಏನೇನು ಪ್ರಿಕಾಷನ್ಸ್ ತೊಗೊಂಡಿರ್ತಾರೆ, ಸೊ ಅವ್ರು ಏನೇನು SOP ಇರ್ತದೆ, ಅವ್ರ SOPಯಲ್ಲಿ ಯಾವುದು ಬೇಜವಾಬ್ದಾರಿತನ ಮತ್ತು ಯಾವುದೇ ಪ್ರಿಕಾಷನ್ಸ್ ಬೇಸಿಕ್ ಪ್ರಿಕಾಷನ್ಸಲ್ಲಿ ಅವರದ್ದು SOPಯಲ್ಲಿ ಯಾವುದು ಇಲ್ಲಂದ್ರ ಸಂದರ್ಭದಲ್ಲಿ ತನಿಖೆಯಲ್ಲಿ ಕಂಡುಬರುವ ಸಂದರ್ಭದಲ್ಲಿ ಉಳಿದವರ ಮೇಲೆ ಕೂಡ ನಾವು ಕಾನೂನು ರೀತಿಯಲ್ಲಿ ಕೈಗೊಳ್ತೀವಿ. ಏನೇನು ಬೇಸಿಕ್ ಪ್ರಿಕಾಷನ್ಸ್ ಸೇಫ್ಟಿ ಮಾಡಿಸಿಕೊಡಬೇಕೋ ಅದೆಲ್ಲ ಮಾಡಿಸಿಕೊಡಬೇಕಾಗಿರೋದು ಅಲ್ಟಿಮೇಟ್ಲಿ ಇಟ್ ವಿಲ್ ಲೈ ವಿತ್ ದ ಓನರ್ಸ್ ಮತ್ತು ಡೈರೆಕ್ಟರ್ಸಲ್ಲಿ ಇರ್ತದೆ. ಬಟ್ ಅದರಲ್ಲಿ ಈಗ ಇಮಿಡಿಯೇಟ್ಲಿ ಅವರು ಸೇಫ್ಟಿಗೆ ಅವರು ಇಂಜಿನಿಯರ್ ಇದ್ದಾರಾ ಇಲ್ವಾ ಅಂದರೆ ನಮಗೆ ಗೊತ್ತಿರಲ್ಲ. ವಿಚಾರಣೆಯಲ್ಲಿ ನಮಗದು ಗೊತ್ತಾಗುತ್ತದೆ. ಒಂದು ವೇಳೆ ಅದು ನೇಮಿಸಿಲ್ಲ, ಯಾರು ಅದಕ್ಕೆ ಜವಾಬ್ದಾರಿ ಇಲ್ಲಂದ್ರ ಸಂದರ್ಭದಲ್ಲಿ ನೆಗ್ಲಿಜೆನ್ಸ್ ಮೇಲೆ ಇರೋವರೆಗೂ ಬರ್ತದೆ. ಸೊ ಫ್ಯಾಕ್ಟ್ರಿ ಮಾಲೀಕರ ಬಗ್ಗೆ ಇನ್ನೂ ವಿಚಾರಣೆ ನಡೆಸಿಲ್ಲ. ಇನಾಮದಾರ್ ಅಂದ್ರೆ ಅವರು ಫ್ಯಾಕ್ಟ್ರಿ ಹೆಸರಲ್ಲಿಂದ ಗೊತ್ತಾಗಿದೆ. ಬಟ್ ಮುಂದಿನ ತನಿಖೆಯಲ್ಲಿ ನಾವು ಕಂಪ್ಲೀಟ್ ಆಗಿ ಯಾರ್ಯಾರು ಇದರಲ್ಲಿ ಅಫಿಷಿಯಲಿ ಯಾರ್ಯಾರು ಇರ್ತಾರೆ ಇದ್ರ ಬಗ್ಗೆ ಎಲ್ಲ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು. ಸೊ ಇದು ಬರೀ ಯಾವುದು ಇನ್ನೂ ಅರೆಸ್ಟ್ ಆಗಿಲ್ಲ. ಸೊ ಇದರಲ್ಲಿ ಸೆಕ್ಷನ್ಸ್ ಕೂಡ ನಾವು ಈಗ ಬ್ರೀಫ್ ಮಾಡಬೇಕಾಗುತ್ತದೆ. ಇಲ್ಲ, ಕಾಗ್ನಿಸಬಲ್ ಅಫೆನ್ಸ್, ಒಂದು ನಿಮಿಷ, ಕಾಗ್ನಿಸಬಲ್ ಅಫೆನ್ಸ್ಗೆ ನಾವು FIR ಮಾಡೋಕ್ಕೆ ಬರ್ತದೆ. ಅದಕ್ಕೆ 125 ಅಲ್ಲಿ ರ್ಯಾಶ್ ಅಂಡ್ ನೆಗ್ಲಿಜೆನ್ಸ್ ಆ್ಯಕ್ಟ್ ಎಂಡೇಂಜರಿಂಗ್ ಪರ್ಸನಲ್ ಸೇಫ್ಟಿ ಈ ಸೆಕ್ಷನಲ್ಲಿ ಒಂದು ಮಾಡಿದ್ದೀವಿ. 289 ನೆಗ್ಲಿಜೆಂಟ್ ಕಂಡಕ್ಟ್ ವಿತ್ ರೆಸ್ಪೆಕ್ಟ್ ಟು ಮೆಷಿನರಿ ಕಂಡಕ್ಟ್ ಮಾಡುವಾಗ ನೆಗ್ಲಿಜೆಂಟ್ ಆಗಿ ಆಗುವ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅದಕ್ಕೆ ಒಂದು 106 ಕಾಸಿಂಗ್ ಡೆತ್ ಬೈ ನೆಗ್ಲಿಜೆನ್ಸ್
ಸೊ ಈ 3 ಸೆಕ್ಷನ್ ಅಡಿಯಲ್ಲಿ ನಾವು ಮಾಡಿದ್ದೀವಿ. ಇನ್ನೂ ಯಾವುದು ಮುಂದುವರೆದು ಬೇರೆ ಯಾವುದು ಬೇಜವಾಬ್ದಾರಿತನ ಯಾವುದೇ ಇರೋ ಸಂದರ್ಭಗಳಲ್ಲಿ ಇನ್ನು ಫ್ಯಾಕ್ಟ್ರಿ ಆ್ಯಕ್ಟಲ್ಲಿ ಯಾವುದು ನೆಗ್ಲಿಜೆನ್ಸ್ ಇದೆ ಅಂದರೆ ಸಂಬಂಧಪಟ್ಟ ಇಲಾಖೆಯಲ್ಲೂ ಕೂಡ ಬಂದು ತನಿಖೆ ನಡೆಸ್ತಾರೆ. ಕಾಂಪನ್ಸೇಷನ್ ಬಗ್ಗೆ ಬೇರೆ ಬೇರೆ ಕಾಂಪನ್ಸೇಷನ್ ಯಾವ ರೀತಿಯಲ್ಲಿ ಕಾಂಪನ್ಸೇಷನ್ಗೆ ಬೇರೆ ಬೇರೆ ಪ್ರೊವಿಷನ್ಸ್ ಇರುತ್ತದೆ. ಇನ್ಶೂರೆನ್ಸ್ ಇರಲಿ, ಅವರ ರೆಗ್ಯುಲರ್ ಇನ್ಶೂರೆನ್ಸ್ ಇರಲಿ, ಇಂತಾಗ ಅವರ ಕಂಪನಿಯಲ್ಲಿ ಏನು ಪಾಲಿಸಿ ಫಾಲೋ ಮಾಡಿದ್ದಾರೆ ಮತ್ತು ಗೌರ್ಮೆಂಟ್ಲಿಂದ ನಾರ್ಮ್ಸ್ ಪ್ರಕಾರ ಅವ್ರು ಫಾಲೋ ಮಾಡಿಲ್ಲ ಅಂದರೆ ಅವ್ರ ಕೈಯಿಂದ ಕೊಡಬೇಕಾಗ್ತದೆ ಕಾಂಪನ್ಸೇಷನ್ಸ್. ಸರ್, ಆಗ ರೆಪ್ರೆಸೆಂಟೇಟಿವ್ ಆಫ್ ದ ಗೌರ್ಮೆಂಟ್ ನಾನು ಮಾತಾಡ್ತಾ ಇದ್ದೀನಿ. ಸೊ ನನಗೆ ಗೊತ್ತಿರ್ತದೆ ಇವರು ಇರ್ತಾರೆ ಅಂದರೆ ಗೊತ್ತಿದೆ, ಅದೆಲ್ಲ ನಾವು ಮಾತಾಡೋಕ್ಕಾಗಲ್ಲ. ಅಫಿಷಿಯಲಿ ಬಂದಾದ್ಮೇಲೆ ಈಗ ಉದಾಹರಣೆಗೆ ಡಾಕ್ಯುಮೆಂಟ್ ರಿಸೀವ್ ಮಾಡಿ ಆದಮೇಲೆ ಅವರ ಇನ್ಸ್ಪೆಕ್ಷನ್ ಮಾಡಿದಾರಾ ಮಾಡಿಲ್ವ ಅಂದರೆ ಅದಾದ್ಮೇಲೆ ಕನ್ಫರ್ಮ್ ಮಾಡ್ತೀವಿ. ಓವರಲ್ಲಿ ಯಾರು ಬಂದು ಇನ್ಸ್ಪೆಕ್ಷನ್ ಆಗಿಲ್ಲ ಅಂದರೆ ಇಲ್ಲವಾಗ ಅದು ನಾನು ಇಲ್ಲಿ ಪ್ರೆಸ್ ಮೀಟಲ್ಲಿ ಹೇಳೋಕ್ಕಾಗಲ್ಲ. ಎಲ್ಲ ನಮ್ಮ ಇದರಲ್ಲಿ ಇದೆ. ಸೊ ನಮಗೆ ಇಮಿಡಿಯೇಟ್ ಮಾಹಿತಿ ಅಫಿಷಿಯಲಿ ವಿ ಹ್ಯಾವ್ ಟು ಕಲೆಕ್ಟ್ ದ ಡಾಕ್ಯುಮೆಂಟ್ಸ್ ಆನ್ ಪೇಪರ್ ಯಾವ್ದು ಇರ್ತದೆ ಅಂದ್ರೆ ನಾವು ಕಲೆಕ್ಟ್ ಮಾಡಬೇಕು. ಇಲ್ಲ, ಇದು ಮಾಡ್ತೀವಿ, 100% ನಾವು ಮಾಡ್ತೀವಿ. ಇಲ್ಲ ಇಲ್ಲ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಉದ್ದೇಶ ಒಳ್ಳೆಯದಿದೆ. ಸೊ ನೀವು ಹೇಳೋ ಪ್ರಶ್ನೆ ಸರಿ ಇದೆ. ಒಂದು ಅನಾಹುತ ಆಗೋ ಸಂದರ್ಭದಲ್ಲಿ ತಕ್ಷಣ ನಾನು ಕೂಡ ಊಟ ಮಾಡಿಕೊಂಡಿರೋ ಸಂದರ್ಭದಲ್ಲಿ 1:15 ನಾವು 1:45 ಊಟ ಮಾಡಿಕೊಂಡಿರೋ ಸಂದರ್ಭದಲ್ಲಿ ಕಾಲ್ ಬಂದಾದ್ಮೇಲೆ ತಕ್ಷಣ ನಾವು ಬಂದಿದ್ದೀವಿ. ಇಮಿಡಿಯೇಟ್ಲಿ ಐ ಥಿಂಕ್ ಎಲ್ಲರೂ ಬರೋದಕ್ಕೂ ಮುಂಚೆ ನಾನು ಸ್ಥಳಕ್ಕೆ ಬಂದೆ. ಸುವರ್ಣಸೌಧದಲ್ಲಿ ಇದೆ, ಅಲ್ಲಿಂದ ತಕ್ಷಣ ನಾನು ಇಲ್ಲಿ ಬಂದೆ. ಸೊ ವಿ ಹ್ಯಾವ್ ಟು ವ್ಯಾಲ್ಯೂ ದ ಲೈಫ್ಸ್. ಜನರಿಗೆ ಇಲ್ಲ ನಮ್ಮ ಬಗ್ಗೆ ಅಂದ್ರಲ್ಲ, ಎಲ್ಲರೂ ಮಾಡಬೇಕು. ಸೊ ಯು ಹ್ಯಾವ್ ಟು ಕ್ರಿಟಿಸೈಸ್. ಅದರಲ್ಲಿ ಏನೋ ನಾವು ತಪ್ಪಂದ್ರೆ ಹೇಳ್ತಾ ಇಲ್ಲ, ಅದು ನಿಮ್ಮ ಜವಾಬ್ದಾರಿ ಇರ್ತದೆ. ಬಟ್ ಪ್ರೊಫೆಷನಲ್ ಇನ್ವೆಸ್ಟಿಗೇಷನ್ ನಮ್ಮ ಜವಾಬ್ದಾರಿ. ವಿನೋದ್ ಕೋಲ್ಕರ್, KMM ನ್ಯೂಸ್, ಬೆಳಗಾವಿ.